ಎಲ್ಲರಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೆ ಮುಖ್ಯವಾಗಿ ಈ ವಿಡಿಯೋ ಲೈವ್ಗೆ ಬರ್ತಾ ಇರೋಂಥ ಕಾರಣ, ಈಗಾಗಲೇ ಎಲ್ಲ ಕನ್ನಡ ಪರ ಹೋರಾಟಗಾರರು, ನಮ್ಮ ಹಿರಿಯ ನಾಯಕರುಗಳು ಆದಂಥ ವಾಟಾಳ್ ನಾಗರಾಜ್ ಅವರ ಅಣ್ಣ ಅವರ ಸಾಹಿತ್ಯದಲ್ಲಿ ಹಾಗೂ ಪ್ರವೀಣ್ ಕುಮಾರ್ ಅಣ್ಣ ಅವರ ಸಾಹಿತ್ಯದಲ್ಲಿ ಹಾಗೂ ನಮ್ಮ ಒಕ್ಕೂಟ ಎಲ್ಲ ಸಂಘಟನೆಗಳ ಒಕ್ಕೂಟದ ಒಂದು ತೀರ್ಮಾನದ ಮೇರೆಗೆ 13ನೇ ತಾರೀಕು, ಇದೇ ತಿಂಗಳು 13ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೂ ಇವತ್ತು ನಮ್ಮ ಕರ್ನಾಟಕ ಯಾವುದು ಜೀವ ಜಲವಾಗಿದೆಯೋ ಕಾವೇರಿ, ಆ ನೀರಿನ ವಿಷಯಕ್ಕಾಗಿ ತಮಿಳುನಾಡಿಗೆ ನೀರನ್ನು ಹರಿಸಿಕೊಡೋದು, ತಮಿಳುನಾಡಿಗೆ ನೀರು ಕೊಡಬಾರ್ದು ಅಂತ ಒಂದು ನಿಟ್ಟಿನಿಂದ ನಾವು ಈ ಒಂದು ಹೋರಾಟದ ಸಮಯವನ್ನು, ದಿನಾಂಕವನ್ನು ಗೋಚರಪಡಿಸಿದ್ದಾರೆ. ಅದರಿಲ್ದಿರ ನಮ್ಮ ಕಾವೇರಿ ನೀರು ನಮ್ಮ ರಾಜ್ಯಕ್ಕೆ ಮಾತ್ರನೇ ಸ್ವಂತ. ಅದು ಇಲ್ಲದೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇದ್ರು, ಕಾವೇರಿ ನೀರು ಹರಿಸೋದಕ್ಕೆ ಇವತ್ತು ಕಾವೇರಿ ನೀರು ನಮಗೆ ಬಂದು ಕಾವೇರಿ ತುಂಬಿ ಇವತ್ತು ಮಳೆ ಆಗಿದ್ದಿದ್ರೆ, ಇವತ್ತು ಮಳೆ ಆಗಿದ್ದಿದ್ರೆ ನಾವು ಅವ್ರಿಗೇನು ಇದಾಗ್ತಾ ಇರಲಿಲ್ಲ, ತಾನಾಗಿ ನೀರು ಹರಿಯುತ್ತಿತ್ತು. ಇವತ್ತು ನಮ್ಮ ರಾಜ್ಯಕ್ಕೆ ನೀರಿಲ್ಲ, ಎಷ್ಟೋ ರೈತರಿಗೆ ನೀರಿಲ್ಲ, ಎಷ್ಟೋ ಗ್ರಾಮಗಳು ನಗರಗಳಿಗೆ ನೀರಿಲ್ಲ. ಇವತ್ತು ಅಷ್ಟು ಪರಿಸ್ಥಿತಿ ಇರುವಂಥ ಸಮಯದಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕುತ್ಕೊಂಡು ಇವತ್ತು ಕರ್ನಾಟಕಕ್ಕೂ ತಮಿಳುನಾಡಿಗೂ ತೊಂದರೆನ ತಂದಿಡ್ತಾ ಇದ್ದಾರೆ. ಇಷ್ಟು TMC ನೀರು ಕೊಡಿ, 3500 ಕ್ಯೂಸೆಕ್ ನೀರನ್ನು ಕೊಡಿ, ಆ ಥರ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕನ್ನಡಿಗರು ನಾವು ನೀರನ್ನು ಕೊಡೋದಕ್ಕೆ ನಾವು ಬಿಡೋದಿಲ್ಲ. ಈಗಾಗಲೇ ಪ್ರವೀಣಣ್ಣ ಅವರು ಕೂಡ ಕರೆ ಕೊಟ್ಟಿದ್ದಾರೆ, ವಾಟಾಳ್ ನಾಗರಾಜ್ ಅವರ ಅಣ್ಣ ಅವ್ರ ಕಡೆಯಿಂದನೂ ಕರೆ ಆಗಿದೆ. ಇವತ್ತು ನಮ್ಮ ಒಕ್ಕೂಟದ ಸಂಘಟನೆಗಳ ಒಕ್ಕೂಟದಿಂದ ನಾವು ಇವಾಗ ಕರೆಗಳು ಕೊಟ್ಟು 13ನೇ ತಾರೀಕು ಈಗ ಹೋರಾಟ ಮಾಡೋದಕ್ಕೆ ನಾವು ಬರ್ತಾ ಇದ್ದೀವಿ. ಕರ್ನಾಟಕದ ಜನತೆಗೆ ಒಂದೇ ಒಂದು ನಾನು ಕೇಳ್ಕೊಳ್ತೀವಿ, ಕಾವೇರಿ ನೀರು ನಾವು ಒಬ್ಬರು ಕುಡಿಯಲ್ಲ. ಕಾವೇರಿ ನೀರು ಕುಡಿಯೋದು ಪ್ರತಿಯೊಬ್ಬೊಬ್ಬರಿಗೂ ಕಾವೇರಿ ನೀರು ಮುಖ್ಯ. ಇವತ್ತು ಕಾವೇರಿ ನೀರಿಗಾಗಿ, ಜಲಕ್ಕಾಗಿ, ನಾಡು ನುಡಿಗಾಗಿ ಹೋರಾಡುವಾಗ ಒಂದು ದಿನ ಶ್ರದ್ಧೆಯಿಂದ, ಒಂದು ನಿಷ್ಠೆಯಿಂದ ನೀವೆಲ್ಲ ಕೈ ಜೋಡಿಸಿ ಈ ಕಾವೇರಿ ಹೋರಾಟವನ್ನು ನೀವು ಜಯಗೊಳಿಸಬೇಕು, ಸ್ಫೂರ್ತಿಗೊಳಿಸಬೇಕು. ಯಾಕಂದರೆ ನಾವು ಒಬ್ಬರು ಓಡಾಡ್ತೀವಿ, ಕನ್ನಡಪರ ಹೋರಾಟಗಾರರ ನಾವು ಓಡಾಡಬೇಕನ್ನೋದಲ್ಲ, ಪ್ರತಿಯೊಬ್ಬೊಬ್ಬರು ಕೈ ಜೋಡಿಸ್ಬೇಕು. ನಾನು ನಿಮ್ಗೆ ಕೈ ತೋರಿಸಿ ಹೇಳ್ತಾ ಇದ್ದೀನಿ, ಕನ್ನಡಿಗರು, ಕರ್ನಾಟಕ ನಮ್ಮದು ಅನ್ನೋದು ಅಂತ ನಿಮ್ಮಲ್ಲಿ ಇದ್ದರೆ, ಇವತ್ತು ಈ ಕರ್ನಾಟಕದಲ್ಲಿ ನೀವು ಊಟ ತಿಂದು ನೀರು ಕುಡಿದು ಇಲ್ಲಿ ಬದುಕ್ತಾ ಇದ್ದೀರಾ, ಆ ನಿಯತ್ತು, ಆ ಒಂದು ಕೃತಜ್ಞತೆ ನಿಮ್ಮಲ್ಲಿದ್ದರೆ ಈ 13ನೇ ತಾರೀಕು ಒಕ್ಕೂಟದ ಸಮಯದಲ್ಲಿ ಎಲ್ಲ ಸಂಘಟನೆಗಳು ಒಕ್ಕೂಟದಲ್ಲಿಂದ ಕೊಟ್ಟಿರುವ ಈ 13ನೇ ತಾರೀಕಿನ ಈ ಹೋರಾಟದ ಈ ಬಂದಿನ ವಿಷಯದಲ್ಲಿ ನೀವೆಲ್ಲ ಕೈ ಜೋಡಿಸಿ, ನೀವೆಲ್ಲ ನಮ್ಮ ಜೊತೆ ಇದ್ದು ಹೋರಾಟ ಮಾಡ್ತೀರಾ ಅಂತ ನಾವು ನಂಬ್ತೀವಿ. ಕರ್ನಾಟಕ ಹೊಯ್ಸಳ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನವೀನಾಥನನ್ನ ಆದೇಶದ ಮೇರೆಗೆ ಹಾಗೂ ರಾಜ್ಯ ಸಂಸ್ಥಾಪಕರಾದಂಥ ಮೋಹನ್ ಗೌಡರ ಆದೇಶದ ಮೇರೆಗೆ ಈ ಒಂದು 13ನೇ ತಾರೀಕು ಎಲ್ಲ ಒಕ್ಕೂಟಗಳ ಸಂಘಟನೆ ಸೇರಿ ನಾವು ಹೋರಾಟಕ್ಕೆ ಬರ್ತಾ ಇದ್ದೀವಿ. ನೀವು ಕೂಡ ಕೈ ಜೋಡಿಸಿ, ಯಾರೇ ಆಗಿರ್ಬೋದು, ಇವತ್ತು ಅನೇಕ ಭಾಷಿಗರಿದ್ದಾರೆ, ಎಲ್ಲ ಇದ್ದೀರಾ, ಇವತ್ತು ಕರ್ನಾಟಕದಲ್ಲಿ ಇದ್ದೀರಾ, ನಿಮಗೆ ನಾವು ಇಲ್ಲಿದ್ದೀವಿ, ನಾವಿಲ್ಲಿ ತಿಂತಾ ಇದ್ದೀವಿ, ಬದುಕ್ತಾ ಇದ್ದೀವಿ ಅನ್ನೋ ಒಂದು ನಿಯತ್ತು, ಒಂದು ಮನಸ್ಸಲ್ಲಿ ನಿಮಗೆ ಒಂದು ಒಳ್ಳೆಯ ತನ ಇದ್ದರೆ ನೀವು ನಿಜವಾಗ್ಲೂ ಹೋರಾಡ್ತೀರಾ. ಅಲ್ಲಿ ಅಂಗಡಿಗಳು ತೆಗೆದುಕೊಳ್ಳೋದು ನಮ್ಮ ಕೆಲಸ, ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ, ಹೋರಾಟಗಾರರು ಹೋರಾಟ ಮಾಡ್ಕೊತಾರೆ ಅಂತ ಮಾತ್ರ ನೆನೆಸ್ಬೇಡಿ. ಇದನ್ನು ಯಾರು ಹೇಳಿಲ್ಲ, ಇವತ್ತು ನಾನು ಓಪನ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಕೈ ಜೋಡಿಸಿ, ಕನ್ನಡಿಗರಾಗಿರ್ಬೋದು, ಯಾರೇ ಆಗಿರ್ಬೋದು, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದು, ಇವತ್ತು ನೀವು ನಮ್ಮ ಕನ್ನಡಿಗರಾಗಿದ್ದು ಇವತ್ತು ನಮ್ಮ ರಾಜ್ಯದಲ್ಲಿ ಬದುಕ್ತಾ ಇದ್ದೀರಲ್ಲ, ನೀವೆಲ್ಲ ಕೈ ಜೋಡಿಸ್ಬೇಕು. ಕೈ ಜೋಡಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು. ನಾವು ಇದನ್ನು ನೀವು ಮಾಡ್ತೀರಾ ಅಂತ ಪೂರ್ಣ ಮನಸ್ಸಿಂದ ನಾನು ನಂಬಿರ್ತೀನಿ. ಇದರಿಂದ ಲಕ್ಷಗಟ್ಟಲೆ ಈ ಸರಿ 13ನೇ ತಾರೀಕು ನಡೆಯುವಂಥ ಈ ಬಂಧನಲ್ಲಿ ಸೇರಿ ಎಲ್ಲ ಜಿಲ್ಲೆಗಳು, ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಗಳು ಕೂಡ ಸೇರಿ, ತಾಲೂಕು ಎಲ್ಲ ಕಡೆ ಸೇರಿ ಹೋರಾಟ ಮಾಡಿ ಒಂದು ಈ ಬಿಸಿಯನ್ನು ನಾವು ಮುಟ್ಟಿಸ್ಬೇಕು. ಅದುವರೆಗೂ ಕರ್ನಾಟಕದ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರವರಿಗೆ ಮಾತ್ರ ನಾವು ಒಂದು ವಿನಂತಿ ಮಾಡ್ತೇವೆ. ಏನು ಅಂದರೆ, ದಯವಿಟ್ಟು ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು. ಈಗಾಗಲೇ 3500 ಕ್ಯೂಸೆಕ್ ನೀರನ್ನು ಹರಿಸಿದ್ದೀರಾ, ಈಗಾಗಲೇ ಅವ್ರಿಗೆ ಸೇರಿದೆ. ಇವಾಗ ಮಳೆ ಇಲ್ಲ, ಡ್ಯಾಮಲ್ಲಿ ನೀರಿಲ್ಲ. ಒಂದ್ಸರಿ ಸಮೀಕ್ಷೆ ಮಾಡಿ, ಇವಾಗ ಯಾರು ನಮಗೆ ಅದು ಆದೇಶ ಕೊಟ್ಟು ನೀರನ್ನ ಕೊಡಿ ಅಂತ ಹೇಳಿದಾರೋ ಅಲ್ಲಿಂದ ಕುತ್ಕೊಂಡು ಅವ್ರನ್ನ ಕರೆಸಿ ತೋರಿಸಿ, ಈ ರೀತಿಯಾಗಿದೆ, ಇವಾಗ ಕೊಡೋದಕ್ಕಾಗೋದಿಲ್ಲ, ಕೊಟ್ಟರೆ ಇವಾಗ ನಮ್ಮ ರಾಜ್ಯ ಜನಕ್ಕೆ, ನಮ್ಮ ಗ್ರಾಮಗಳಿಗೆ, ರೈತರಿಗೆ, ನಮ್ಮ ನಗರಗಳಿಗೆ ನೀರಿಲ್ಲ, ಹೆಂಗೆ ನಾವು ಕೊಡೋದು ಅಂತೇಳಿ ಈ 13ನೇ ತಾರೀಕು ಈ ಹೋರಾಟದವರೆಗೂ
ಯಾವುದೇ ಕಾರಣಕ್ಕೂ ನೀರನ್ನು ಹರಿಗೊಡು ಬಿಡದಿರ ನಮ್ಮ ಒಂದು ಬೇಡಿಕೆಗೆ ನೀವು ಸ್ಪಂದಿಸ್ತೀರಾ ಅಂತ ನಮ್ಮ ನಿಟ್ಟಿನ ನಮ್ಮ ನ್ಯಾಯವನ್ನು ಕೊಡಿಸ್ತೀರಾ ಅಂತ ನಾವು CM ಸಾಹೇಬರಿಗೆ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು CM ಸಾಹೇಬ್ರೆ, ನಿಮ್ಮ ಹತ್ರ ನಾವು ಇದನ್ನು ಕೇಳ್ತಾ ಇದ್ದೀವಿ ಅನ್ನೋದಲ್ಲ. ಇವತ್ತು ಯಾವುದೇ ಪಕ್ಷ ಇರಲಿ, ಯಾರೇ ಇರಲಿ, ಇವತ್ತು ಕರ್ನಾಟಕದಲ್ಲಿರುವಂಥ ಎಲ್ಲ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, MLAಗಳಾಗಲಿ, ಕೌನ್ಸಿಲರ್ಗಳಾಗಲಿ, ಪ್ರತಿಯೊಬ್ಬೊಬ್ಬರು ನಿಂತು ಸಿನಿಮಾ ಚೇಂಬರ್ ಅವರು ಹಾಗೂ ಯಾರೆಲ್ಲ ಇದ್ದಾರೋ ಎಲ್ಲ ಕಾರ್ಮಿಕ, ರೈತಪರ ಎಲ್ಲ ಒಬ್ಬೊಬ್ಬರು ಒಟ್ಟುಗೂಡಿ ಈ ಒಂದು ಬಂದನ್ನು ಯಶಸ್ವಿಗೊಳಿಸಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಈ ಒಂದು ಹೋರಾಟವನ್ನು ಕಾವೇರಿ ನೆಲ ನೀರಿಗಾಗಿ ನಾವು ಹೋರಾಡುವಂಥ ಕೆಲಸವನ್ನು ನಾವೆಲ್ಲರೂ ಒಂದೇ ಆಗಿ ಕೈಗೂಡಿ ಒಮ್ಮನಸ್ಸಿನಿಂದ ಒಗ್ಗೂಡಿ ನಾವು ಈ ಒಂದು ಬಂದನ್ನು ನಾವು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್ ಅಂಬೇಡ್ಕರ್.